ಈ ವಿಡಿಯೋದಲ್ಲಿ ನನ್ನ ಫೇಸು ತುಂಬ ಹಾಳಾಗಿರೋದು ಹೇಗೆ ಕ್ಲಿಯರ್ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ, ಪೂರ್ತಿಯಾಗಿ ನೋಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲ ಆಲ್ರೆಡಿ ನೋಡಿರ್ತೀರ ತಮ್ನೇಲಲ್ಲಿ. ಲೈಕ್ ನನ್ನ ಸ್ಕಿನ್ ತುಂಬ ಅಂದರೆ ತುಂಬ ಹಾಳಾಗೋಗಿತ್ತು. ಸೊ ಅಷ್ಟು ಹಾಳಾಗೋಗಿರೋ ಸ್ಕಿನ್ನನ್ನು ನಾನು ಈ ಥರ ನೀಟಾಗಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಿದ್ದೀನಿ, ಸೊ ನನ್ನ ಸ್ಕಿನ್ ಕೇರ್ ರುಟೀನ್ ಏನು, ನನ್ನ ಆಕ್ನೆ ಪ್ರೋನ್ ಸ್ಕಿನ್ಗೆ ನಾನು ಹೇಗೆ ಟ್ರೀಟ್ಮೆಂಟ್ ತೊಗೊಂಡೆ, ಮತ್ತು ಕೊರಿಯನ್ ಸ್ಕಿನ್ ಕೇರ್ ನಿಜವಾಗ್ಲೂ ವರ್ತ್ ಆಗಿದೆನಾ, ಬಿಕಾಸ್ ನಾನು ಅದನ್ನು ಯೂಸ್ ಮಾಡಿದ್ದೀನಿ. ಸೊ ನಂಗೆ ಗೊತ್ತಿದೆ ಯಾವ್ದು ಹೇಗೆ ಯೂಸ್ ಮಾಡಬೇಕು ಏನು ಅಂತ. ನಾನೇನು ಪ್ರೋ ಅಲ್ಲ, ಆಮೇಲೆ ನನ್ನ ಡಾಕ್ಟರು ಕೂಡ ಅಲ್ಲ. ಬಟ್ ನನಗೆ ಈ ಆಕ್ನೆ ಇಶ್ಯೂಸ್ ತುಂಬ ಟೀನೇಜಿಂದ ಇರೋದ್ರಿಂದ ನನಗೆ ಸ್ವಲ್ಪ ನಾಲೆಡ್ಜ್ ಇದೆ. ಸೊ ಯಾವ ಸ್ಕಿನ್ನ ಹೇಗೆ ಲೈಕ್ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಬೋದು, ಯಾವ ಪ್ರಾಡಕ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ. ಬಿಕಾಸ್ ನನಗೆ ತುಂಬ ಚಿಕ್ಕ ವಯಸ್ಸಿಂದನೇ ಈ ಆಕ್ನೆ ಇಶ್ಯೂಸ್ ಇತ್ತು, ಬಟ್ ನಾಟ್ ರೆಗ್ಯುಲರ್. ಯಾವಾಗಲಾದರೂ ಒಂದ್ಸಲ ಬಂದರೆ ತುಂಬ ಹೆವಿ ಪಿಂಪಲ್ ಆ್ಯಂಡ್ ಆಕ್ನೆಸ್ ಬರ್ತಾ ಇತ್ತು. ಸೊ ಅದಕ್ಕೆ ಏನು ಬೇಕೋ ಅದು ನನಗೆ ಹೇಗೆ ವರ್ಕ್ ಆಗುತ್ತೋ ಅದ್ರ ಮೇಲೆ ಟ್ರೀಟ್ಮೆಂಟ್ ನಾನು ತಗೊಳ್ತಾ ಇದ್ದೆ. ಸೊ ಒಂದು ಹೈಡ್ರಾ ಫೇಶಿಯಲ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ತುಂಬ ಜನ ನಂಗೆ ಕ್ವಶನ್ ಮಾಡಿದರು, ಲೈಕ್ ಈ ಥರ ಪಿಂಪಲ್ ಆಗಿದೆ ಹೇಗೆ ಮಾಡಬೇಕು, ಆಮೇಲೆ ನನಗೆ ಪಿಗ್ಮೆಂಟೇಷನ್ ಇದೆ ಅದಕ್ಕೆ ಯಾವ ಕ್ರೀಮ್ ಯೂಸ್ ಮಾಡಬೇಕು, ಆಮೇಲೆ ನನಗೆ ಸ್ಕಾರ್ಸ್ ಇದೆ ಅದಕ್ಕೆಲ್ಲ ಏನು ಮಾಡಬೇಕು ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿದರು. ಅವ್ರಿಗೆ ನಾನು ಕೂಡ ರಿಪ್ಲೈ ಮಾಡಿದ್ದೆ ವಿಡಿಯೋ ಮಾಡ್ತೀನಿ ಅಂತ. ಸೊ ನಾನು ಅಷ್ಟೊಂದು ಆಕ್ನೆ ಇರೋದನ್ನ ಹೇಗೆ ಕ್ಲಿಯರ್ ಮಾಡಿದೆ ಅಂತ ನಿಮಗೂ ಹೇಳೋದ್ರಿಂದ ಮೈಟ್ ಬಿ ಸ್ವಲ್ಪನಾದರೂ ನಿಮಗೆ ಒಂದು ನಾಲೆಡ್ಜ್ ಮತ್ತು ಒಂದು ಏನಾದರೂ ಸೊಲ್ಯೂಷನ್ ಸಿಗ್ಬೋದು ಅಂತ. ಬಟ್ ನಾನು ಹೇಳ್ತಾ ಇರೋದು ನಿಮ್ಗೆ ವರ್ಕ್ ಆಗುತ್ತೆ ಅನ್ನೋದು ನಾನು ಆ ಥರ ಹೇಳ್ತಿಲ್ಲ. ಸೊ ಟ್ರೈ ಮಾಡಿ ನೋಡಿದ್ರೆ ಮೇ ಬಿ ವರ್ಕ್ ಆಗ್ಬೋದು ಅಂತ ನಂಗನ್ಸುತ್ತೆ. ಬಿಕಾಸ್ ನಾನು ಹೇಳ್ತಿರೋದು ಆಲ್ಮೋಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಮನೇಲಿ ಇರುವಂಥದ್ದೇ ವರ್ಕ್ ಆಗಿರೋದು, ನನಗೆ ವರ್ಕ್ ಆಗಿರೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಇದರಲ್ಲಿ ಯಾವ ಸೈಡ್ ಎಫೆಕ್ಟ್ಸು ಮತ್ತು ಎಂಥದ್ದು ಏನೂ ಇಲ್ಲ. ಸೊ ನೀವು ಯೂಸ್ ಮಾಡಿದ್ರು ಮೇ ಬಿ ನಿಮಗೂ ಕೂಡ ವರ್ಕ್ ಆಗುತ್ತೆ. ಇದು ಎಸ್ಪೆಷಲಿ ನಾನು ಜಾಸ್ತಿ ಲೈಕ್ ಹೇಳ್ತಾ ಇರೋದು ಬಂದು ಆಯಿಲಿ ಸ್ಕಿನ್ ಅವ್ರಿಗೆ ಜಾಸ್ತಿ ರಿಲೇಟ್ ಆಗುತ್ತೆ. ಬಿಕಾಸ್ ಆಯಿಲಿ ಸ್ಕಿನ್ ಅವ್ರಿಗೆ ಜಾಸ್ತಿ ಆಕ್ನೆ ಇಶ್ಯೂಸ್ ಇರೋದ್ರಿಂದ ಸೊ ಅವ್ರಿಗೆ ಜಾಸ್ತಿ ಅಂದರೆ ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಫಸ್ಟ್ ಎವರ್ ನಾನು ನಿಮ್ಗೆ ಹೇಳೋದೇನು ಅಂದರೆ, ತುಂಬ ಜನ ಅಂದ್ಕೊಳ್ತಾರೆ, ನಾನು ಕಾಸ್ಟ್ಲಿ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿದ್ರೆ ನನಗೆ ಆಕ್ನೆ ಇಶ್ಯೂಸ್ ಎಲ್ಲ ಹೋಗ್ಬಿಡುತ್ತೆ ಅಥವಾ ಆಕ್ನೆಸ್ ಎಲ್ಲ ಕ್ಲಿಯರ್ ಆಗುತ್ತೆ ಹಾಗೆ ಹೀಗೆ ಅಂತ ಎಲ್ಲ ಅಂದ್ಕೊಳ್ತಾರೆ. ಅದು ತುಂಬ ದೊಡ್ಡ ಸುಳ್ಳು. ಯಾಕಂದರೆ ನನ್ನ ಲೈಫಲ್ಲೇ ನಾನು ಯಾವುದಕ್ಕೇನು ಅಷ್ಟು ದುಡ್ಡು ಖರ್ಚು ಮಾಡಿದ್ದೀನೋ ಇಲ್ಲೋ ಗೊತ್ತಿಲ್ಲ. ನನ್ನ ಜೊತೆಗಿರೋರು, ನನ್ನ ಫ್ರೆಂಡ್ ಸರ್ಕಲ್ಸ್ ಅವ್ರಿಗೆಲ್ಲ ಗೊತ್ತಿರುತ್ತೆ ನಾನು ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಈ ಸ್ಕಿನ್ ಕೇರ್ ಬಗ್ಗೆ, ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಅಂತ. ಸೊ ತುಂಬ ಪ್ರಾಡಕ್ಟ್ಸ್ನ ಬೈ ಮಾಡಿದ್ದೀನಿ. ನಾನು ಎಲ್ಲನೂ ಇವಾಗ ತೋರ್ಸೋಕ್ಕಾಗಲ್ಲ, ಮೇ ಬಿ ಮೈಟ್ ಸ್ವಲ್ಪ ಕಮ್ಮಿ ಪ್ರಾಡಕ್ಟ್ಸ್ ನಾನು ತೋರಿಸ್ತೀನಿ. ಸೊ ಎಲ್ಲನೂ ವರ್ಕ್ ಆಗೋದಿಲ್ಲ. ನಮ್ಮ ಸ್ಕಿನ್ ಟೈಪ್ ಏನಿದೆ ಅದು ನಮ್ಗೆ ನಿಜ ವರ್ಕ್ ಆಗುತ್ತೆ, ಇದೆಲ್ಲನೂ ಮ್ಯಾಟ್ರ್ ಆಗುತ್ತೆ. ಸೊ ಅದರಲ್ಲಿ ನನಗೆ ಯಾವುದು ಸೆಟ್ ಆಗಿದೆ, ಈಗ ನೋಡಿ ತುಂಬ ಜನಕ್ಕೆ ಪಿಂಪಲ್ ಪ್ರಾಬ್ಲಮ್ ಇರೋರಿಗೆ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಅಂತಲೇ ಹೇಳ್ಬೋದು. ಆ ಸೆನ್ಸಿಟಿವ್ ಇರೋ ಸ್ಕಿನ್ಗೆ ಯಾವ ಪ್ರಾಡಕ್ಟನ್ನ ಯೂಸ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಇಲ್ಲಿ ನೀವು ನಾನು ಹೇಳ್ತಾ ಇರೋದು ಅರ್ಧ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಏನು ಲೈಕ್ ಸಿಗಲ್ಲ, ಅಂದರೆ ಏನೂ ಅರ್ಥ ಆಗಲ್ಲ. ಬಿಕಾಸ್ ನಾನು ಪಿನ್ ಟು ಪಿನ್ ಹೇಳ್ಕೊಂಡು ಹೋಗ್ತೀನಿ. ಅದನ್ನು ನೀವು ನೀಟಾಗಿ ಫಾಲೋ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಫಸ್ಟ್ ನಿಮಗೆ ಲೈಕ್ ಪಿಂಪಲ್ ಬರುತ್ತೆ, ನಾನು ಮಾಡಿರೋ ಮಿಸ್ಟೇಕ್ ನೀವು ಮಾಡಬಾರ್ದು ಅಂತ ಹೇಳ್ತಾ ಇರೋದು. ಇವಾಗ ಪಿಂಪಲ್ ಬರುತ್ತೆ, ಸಮ್ಟೈಮ್ಸ್ ಏನಾಗುತ್ತೆ, ನಾವು ಹೆವಿ ಸ್ಟ್ರೆಸ್ನ ಇದು ಮಾಡಿರ್ತೀವಿ, ಲೈಕ್ ತೊಗೊಂಡ್ಬಿಟ್ಟಿರ್ತೀವಿ. ಈ ಒಂದು ಲೈಫ್ ಸ್ಟೈಲಲ್ಲಿ ಅದೇ ಕಾಮನ್ ಥಿಂಗ್ ಆಗಿರೋದ್ರಿಂದ ಜಾಸ್ತಿ ಸ್ಟ್ರೆಸ್ಸಲ್ಲಿದ್ದಾಗಲೇ ತುಂಬ ಪಿಂಪಲ್ ಬರುತ್ತೆ. ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ರೀಸನ್ ಅಂತ ಹೇಳ್ಬೋದು. ಸೊ ನಾವು ಸ್ಟ್ರೆಸ್ಸಲ್ಲಿದ್ದಾಗ ನಮಗೆ ಒಂದು 3-4 ಒಟ್ಟೊಟ್ಟಿಗೆ ಪಿಂಪಲ್ ಬರುತ್ತೆ. ನಾವೇನು ಮಾಡಿಬಿಡ್ತೀವಿ, ಅಯ್ಯೋ ಅಸಹ್ಯವಾಗಿ ಕಾಣಿಸ್ತಿದೆ ಅಂದ್ಕೊಂಡು ಪಾಪೌಟ್ ಮಾಡ್ತೀವಿ, ಅಂದರೆ ಒಡ್ಕೊಂಡ್ಬಿಡ್ತೀವಿ ಅದನ್ನು. ಸೊ ಆ ಥರ ಮಾಡೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ ಪಿಂಪಲ್ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಅದು ತುಂಬ ದೊಡ್ಡ ತಪ್ಪು ಅಂತ ನನಗೆ ರಿಯಲೈಸ್ ಆಗಿದೆ. ಸೊ ಅದನ್ನು ನಿಮ್ಗೆ ಹೇಳ್ತಿದ್ದೀನಿ. ನನ್ನ ಫ್ರೆಂಡ್ಸ್ಗಳಿಗೂ ಪಿಂಪಲ್ ಆದಾಗ ನಾನು ಹೇಳೋದವ್ರಿಗಷ್ಟೇ,
ಯಾವುದೇ ಕಾರಣಕ್ಕೂ ಪಿಂಪಲ್ನ ಒಡ್ಕೋಬೇಡ, ಅದನ್ನ ಮುಟ್ಟಬೇಡ, ಟಚ್ ಮಾಡಬೇಡ ಅಂತ. ಬಿಕಾಸ್ ಅವರಿಗೆ ಲೈವ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ತೋರಿಸಿದೀನಿ ನಾನು. ಸೊ ಎಷ್ಟೊಂದು ಜನ ಹೌದು ನೀನು ಹೇಳಿದ್ ನಿಜ ಅಂತಾನು ನಂಗೆ ಹೇಳಿದ್ದಾರೆ. ಸೊ ಏನಂದ್ರೆ ಪಿಂಪಲ್ ಬಂದಿರುತ್ತಲ್ಲ, ಸೊ ಅದು ಯಾವುದೇ ಕಾರಣಕ್ಕೂ ನಾವು ಒಡ್ಕೊಬಾರ್ದು, ಮತ್ತೆ ಟಚ್ ಮಾಡಬಾರ್ದು. ಮೇನ್ ಥಿಂಗ್, ನಮ್ಮ ಕೈಯಲ್ಲಿರೋ ಉಗುರನ್ನ ನಾವು ಫಸ್ಟ್ ಕಟ್ ಮಾಡಬೇಕು. ಈ ತರ ಪ್ರಾಬ್ಲಮ್ ಇರೋರು ಏನಾಗುತ್ತೆ ಗೊತ್ತಾ, ಉಗುರು ಇರೋದ್ರಿಂದ ಆ ಉಗುರನ್ನ ನಾವು ಟಚ್ ಮಾಡಿದಷ್ಟು ಅದು ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಪಸ್ನ ಫುಲ್ ಆಗ್ಬಿಟ್ಟು ಅದು ಸಮ್ಟೈಮ್ಸ್ ಬ್ರೇಕ್ಔಟ್ ಆಯ್ತು ಅಂತ ಅಂದ್ರೆ ಏನಾಗುತ್ತೆ, ಬೇರೆ ಲೈಕ್ ಬೇರೆ ಕಡೆ ಜಾಗಕ್ಕೆ ಮತ್ತೆ ಆಗುತ್ತೆ. ಸೊ ಈ ತರ ಆಗಿ 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 ಸ್ಕಿನ್ ಫುಲ್ ರಬ್ ಆಗ್ತಾ ಹೋಗುತ್ತೆ, ಲೈಕ್ ಫುಲ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂತ ನಂಗೆ ಅನ್ಸ್ತು. ಸೊ ನಾನು ಅದಕ್ಕೆ ಏನ್ ಮಾಡಿದೆ, ನಂಗೊಂದು 15 days ಬ್ಯಾಕ್ ನಂಗೆ ತುಂಬಾ ಹುಷಾರ್ ತಪ್ಪಿತ್ತು. ಸೊ ಆ ಟೈಮಲ್ಲಿ ನಂಗೆ ಹೆವಿ ಬ್ರೇಕ್ಔಟ್ ಆಯ್ತು. ಬ್ರೇಕ್ಔಟ್ ಅಂದ್ರೆ ತುಂಬಾ ಪಿಂಪಲ್ಸ್ ಆಗೋಯ್ತು. ಸೊ ಮತ್ತೆ ನಾನು ಊರಿಗೆಲ್ಲ ಹೋಗಿದ್ದೆ, ನಮ್ಮೂರ್ ಬಿಜಾಪುರು. ಸೊ ಸ್ವಲ್ಪ ನೀರ್ ಚೇಂಜಸ್ ಅದು ಇದು ಆಗಿ ನಂಗೆ ಹೆವಿ ಪಿಂಪಲ್ ಬಂತು. ನಾನು ಲಿಟ್ರಲಿ ಟಚ್ ಮಾಡ್ಲಿಲ್ಲ, ಒಂದು ಪಿಂಪಲ್ ಕೂಡ ಟಚ್ ಮಾಡ್ಲಿಲ್ಲ. ನಾನು ಏನ್ ಬೇಕೋ ಆ ಬೇಸಿಕ್ ಟ್ರೀಟ್ಮೆಂಟ್ ನ ಕೊಟ್ಕೊಂಡು ಹೋದೆ. ಲಿಟ್ರಲಿ ಇವಾಗ ನಿಮ್ಗೆ ಕಾಣ್ಬೋದು, ಇಲ್ಲೊಂದಿದೆ. ಇದು ಆಲ್ಮೋಸ್ಟ್ ನಂಗೆ 15 to 20 days ಇಂದ ಒಂದೇ ಪಿಂಪಲ್ ಇದೆ. ಇನ್ಯಾವ ಹೊಸ ಪಿಂಪಲ್ ಕೂಡ ಬಂದಿಲ್ಲ ನಂಗೆ. ಸೊ ಏನು ಮುಟ್ಟಕ್ ಹೋಗಿಲ್ಲ ನಾನು. ಅದು ಒನ್ ಆಫ್ ದ ರೀಸನ್. ಅದ್ರ ಪಾಡಿಗೆ ಅದು ಬಂತು, ಅದು ಡ್ರೈ ಔಟ್ ಆಯ್ತು, ಅದ್ರ ಪಾಡಿಗೆ ಅದು ಹೋಯ್ತು. ಇವಾಗ ಮಾರ್ಕ್ ಇದೆ, ಮಾರ್ಕ್ ಹೋಗುತ್ತೆ, ಅದ್ ನಂಗೆ ಗೊತ್ತು. ಸೊ ಇಷ್ಟು ಬೇಸಿಕ್ ಆಗಿ ನಮಗೆ ಗೊತ್ತಿರಬೇಕಾಗಿರೋದು. ಅದನ್ನ ಬಿಟ್ಟು ಇನ್ನ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನಮಗೆ ಸ್ಕಿನ್ನ ನೀಟಾಗಿ ಇಟ್ಕೋಬಹುದು ಅನ್ನೋದನ್ನ ಹೇಳ್ಬೋದು. ಅಂದ್ರೆ ಫಸ್ಟ್ ಫೇಸ್ ವಾಶ್ ತೋರಿಸ್ತೀನಿ ನಿಮಗೆ. ನೋಡಿ, ನಾನು ಸಿಂಪಲ್ ಯೂಸ್ ಮಾಡಿದೆ, ಏನು ವರ್ಕ್ ಆಗಲಿಲ್ಲ. ಅಂದರೆ ಇದು ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಹೇಳೋದು ತಪ್ಪು. ಯಾಕಂದರೆ ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಬಿಕಾಸ್ ನಮ್ಮ ಮನೆಯಲ್ಲಿ ನನಗೆ ವರ್ಕ್ ಆಗಿಲ್ಲ, ಬೇರೆಯವ್ರಿಗೆ ಕೊಟ್ಟಿದ್ದೀನಿ, ಅವ್ರು ಯೂಸ್ ಮಾಡ್ತಿದ್ದಾರೆ. ಅವ್ರು ಹೇಳಿದ್ರು ತುಂಬ ಚೆನ್ನಾಗಿದೆ ಫೇಸ್ ವಾಶ್ ಅಂತ. ಬಟ್ ನನಗೆ ವರ್ಕ್ ಆಗಿಲ್ಲ. ಯಾಕೆ ಅಂದರೆ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ಇದೆ. ನಾನು ಇದನ್ನು ಯೂಸ್ ಮಾಡಿ ಒಂದು 3 to 4 days ಆದಮೇಲೆ ಮತ್ತೆ ನನಗೆ ಬ್ರೇಕ್ಔಟ್ ಆಯಿತು. ಸೊ ನಾನು ಅಂದ್ಕೊಂಡೆ, ಓಕೆ ಇದು ನಂಗೆ ಸೆಟ್ ಆಗ್ತಾ ಇಲ್ಲ ಅಂತ. ಸೊ ನಾನು ಫೇಸ್ಗೆ ಬಂದ್ಬಿಟ್ಟು ನೀವು ಇಲ್ಲಿ ನೋಡ್ತಿರ್ಬೋದು, ಈ ಡಬ್ಬಾದಲ್ಲಿ ಪೌಡರ್ ಕಾಣಿಸ್ತಿರ್ಬೋದು ನಿಮಗೆ. ಒಂದು ಸೆಕೆಂಡ್ ತೋರಿಸ್ತೀನಿ ನಾನು. ಲೈಕ್ ಈ ಪೌಡರ್ ಕಾಣಿಸ್ತಿದೆನಾ? ಸೊ ಇದು ಬೇರೆ ಏನೂ ಅಲ್ಲ. ಇದು ಬಂದ್ಬಿಟ್ಟು ಲೈಕ್ ನಾನು ಫೋಟೋ ನಿಮ್ಗೆ ಅಟ್ಯಾಚ್ ಮಾಡಿರ್ತೀನಿ. ಸೊ ಇದು ಮೈಸೂರು ಬೇಳೆ ಅಂತ ಕರಿತೀವಿ ಇಲ್ಲಿ ಬೆಂಗಳೂರು ಕಡೆ. ನಂಗೆ ಗೊತ್ತಿಲ್ಲ ಬೇರೆ ಕಡೆ ಏನ್ ಕರೀತಾರೆ ಅಂತ, ಅದ್ರ ಹೆಸರು ಗೊತ್ತಿಲ್ಲ. ಸೊ ಅದನ್ನ ನಾನು ನೀಟಾಗಿ ಮಿಲ್ಲಲ್ಲಿ ಹೋಗಿ ಪೌಡ್ರ್ ಮಾಡಿಸ್ಕೊಂಬಂದಿದ್ದೀನಿ. ಸೊ ಇದನ್ನ ನಾನು ಡೈಲಿ ಲೈಕ್ ಫೇಸ್ಗೆ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಇದು ಒನ್ ಆಫ್ ದಿ ಲೈಕ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಬಿಕಾಸ್ ನನ್ನ ಆಯಿಲಿ ಸ್ಕಿನ್ ಇರೋದ್ರಿಂದ ನನ್ನ ಸ್ಕಿನ್ನಲ್ಲಿರೋ ಆಯಿಲ್ ಮತ್ತು ಡರ್ಟ್ನ ನೀಟಾಗಿ ತೆಗೆಯುತ್ತೆ. ಇದರಲ್ಲಿ ಏನು ಕೆಮಿಕಲ್ ಹಾರ್ಮ್ ಆಗುವಂಥ ಪ್ರಾಡಕ್ಟ್ಸ್ ಇಲ್ಲದೆ ಇರೋದ್ರಿಂದ ನನ್ನ ಸ್ಕಿನ್ನಿಗೆ ಏನೂ ಅಫೆಕ್ಟ್ ಆಗಲ್ಲ. ನನ್ನ ಫ್ರೆಂಡ್ಸು ಕೂಡ ಹೇಳಿದ್ದಾರೆ, ತುಂಬ ಬೆಳ್ಳಗೆ ಕಾಣಿಸ್ತಿದ್ಯಾ ಅಂತ. ಬೆಳ್ಳಿಗೆ ಇದ್ದೀನಿ, ಬಟ್ ಸ್ಟಿಲ್ ನಾನು ಬೆಳ್ಳಗೆ ಕಾಣಿಸ್ತಿದ್ದೀನಿ. ಏನಕ್ಕಂದ್ರೆ ಬೇರೆ ಪ್ರಾಡಕ್ಟ್ಸ್ ನನ್ನ ಫೇಸ್ನ ವಾಶ್ ಮಾಡೋದಕ್ಕೆ ಯೂಸ್ ಮಾಡಿದಾಗ ಹಾರ್ಮ್ ಆಗಿ ನನ್ನ ಸ್ಕಿನ್ನ ಬರ್ನ್ ಮಾಡ್ತಿತ್ತು. ಸೊ ಅವಾಗ ನಾನು ಕಮ್ಮಿ ಯೂಸ್ ಮಾಡ್ತಾ ಇದ್ದೆ. ಇದಕ್ಕೇನು ಲಿಮಿಟೇಷನ್ ಇಲ್ಲ, ನಂಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತೀನಿ. ಸ್ಕಿನ್ ಕೂಡ ನೀಟಾಗಿ ಡ್ರೈ ಇರುತ್ತೆ. ಇದು ಓನ್ಲಿ ಫಾರ್ ಆಯಿಲಿ ಸ್ಕಿನ್. ಡ್ರೈ ಸ್ಕಿನ್ ಅವರು ಯೂಸ್ ಮಾಡಬಹುದು, ಮಾಡಬಾರ್ದು ಅಂತಲ್ಲ, ಬಟ್ ಲಿಟಲ್ ತುಂಬಾ ಕಮ್ಮಿ ಅಮೌಂಟ್ನ ನೀವು ಯೂಸ್ ಮಾಡ್ಬೋದು. ಸೊ ಅದು ನನ್ನ ಮನೇಲಿ ಇರೋ ಐಟಮ್ ಆಗಿರೋದು. ಸೊ ಇದನ್ನ ನಾನು ಆಕ್ಚುಲಿ ಲೈಕ್ ಕೊರಿಯನ್ ಸ್ಕಿನ್ ಕೇರ್ ಅಂತ ಏನ್ ಹೇಳ್ತೀವಿ, ಸ್ನೇಲ್ ಮಿಷನ್, ಇದನ್ನ ಕೂಡ ನಾನು ತರಿಸ್ಕೊಂಡೆ. ನಂಗೆ ಗೊತ್ತಿರಲಿಲ್ಲ, ತುಂಬ ಹೆವಿ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೆ. ನಂಗೆ ಆಮೇಲೆ ಗೊತ್ತಾಯ್ತು, ನನ್ನ ಆಯಿಲಿ ಸ್ಕಿನ್ ಇರೋದ್ರಿಂದ ನಾನು ಜಾಸ್ತಿ ಯೂಸ್ ಮಾಡಿದ್ರೆ ಅದು ನನಗೆ ಇನ್ನೂ ಫರ್ಗ್ ಆಗುತ್ತೆ, ನನ್ನ ಸ್ಕಿನ್ ಇನ್ನೂ ಜಾಸ್ತಿ ಬ್ರೇಕ್ಔಟ್ಸ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಯಿತು. ಸೊ ನಾನು ತುಂಬ ಕಮ್ಮಿ ಅಮೌಂಟ್ ಯೂಸ್ ಮಾಡ್ತೀನಿ. ಓಕೆ, ವರ್ಕ್ ಆಗುತ್ತೆ, ಬಟ್ ಎಲ್ಲರಿಗೂ ವರ್ಕ್ ಆಗಲ್ಲ. ತುಂಬ ಅಂದರೆ ತುಂಬ ಕಮ್ಮಿ, ಲಿಟ್ರಲಿ ಲೈಕ್ ಇಷ್ಟು ಸುಮ್ಮನೆ ಕೈಯಲ್ಲಿ ಹಾಕೊಂಡು ಹಿಂಗೆ ರಬ್ ಮಾಡಿಬಿಟ್ಟು ಹಾಕೊತೀನಿ ಅಷ್ಟೇ. ಅದನ್ನ ಬಿಟ್ಟು ಬೇರೆ ಎವ್ರಿ ಡೇ ಯೂಸ್ ಮಾಡಲ್ಲ. ಯಾವಾಗಲಾದರೂ ಏನಾದರೂ ಮೇಕಪ್ ಮಾಡ್ಕೊಳ್ತೀನಿ ಹಾಗೆ ಹೀಗೆ ಅಂದಾಗ ತುಂಬ ಗ್ಲೋವಿ ಆಗಿ ಕಾಣಿಸುತ್ತೆ. ಸೊ ಆವಾಗ ಮಾತ್ರ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ ಆ ಪ್ರಾಡಕ್ಟು. ಸೊ ಅದಾದಮೇಲೆ ನೆಕ್ಸ್ಟು ಇದು ನನಗೆ ಡಾಕ್ಟರ್ ಬರ್ಕೊಟ್ಟಿರೋ ಮಾಯಿಶ್ಚರೈಸರ್. ಇದು ಆಯಿಲಿ ಸ್ಕಿನ್ ಅವ್ರಿಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ನಾನು ಅವಾಗ ಅನ್ಕೊಂತಿದ್ದೆ, ಲೈಕ್ ಹೆವಿ ಪಿಂಪಲ್ ಆದಾಗ ಲಿಟ್ರಲಿ ಹೇಗೆ ಮಾಡ್ತಿದ್ದೆ ಅಂದರೆ ಒಂದು ಇಷ್ಟು ಪ್ರಾಡಕ್ಟ್ನ ತೊಗೊಂಡ್ಬಿಟ್ಟು ಫೇಸಲ್ಲಿ ಹಾಕ್ತಿದ್ದೆ, ನನಗೆ ಹೈಡ್ರೇಟ್. ಸೊ ಅದಾದಮೇಲೆ ನಾನು ತುಂಬ
ಲೈಕ್ ಮಲಗಿದ ತಕ್ಷಣ ಮಲಗಿದ ತಕ್ಷಣ ನಂಗೆ ಹೆವಿ ಪಿಂಪಲ್ ಬಂದ್ಬಿಡೋದು. ಈ ತರ ಈ ಕಡೆಯಿಂದ ಮಲಗಿದ್ರೆ ಇಲ್ಲೊಂದ್ 4-5 ಒಟ್ಟಿಗೆ ಬಂದ್ಬಿಡೋದು. ನಾನ್ ಅನ್ಕೊಂಡೆ ಏನಕ್ಕೆ ಈ ತರ ಅಂತ. ಸೊ ಯಾವುದೇ ಪ್ರಾಡಕ್ಟ್ ಆದ್ರೂ ಕೂಡ ನಾವು ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ನಂಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಸೊ ಲಿಟ್ರಲಿ ಇಷ್ಟು ನಾನು ಕೈಯಲ್ಲಿ ತಗೊಳ್ತೀನಿ. ಎಲ್ಲರೂ ಅನ್ಕೊಳ್ತಾರೆ ಕ್ರೀಮ್ ತಗೊಂಡ್ಬಿಟ್ಟು ಹಿಂಗೆಲ್ಲ ಅಪ್ಲೈ ಮಾಡ್ಬಿಟ್ಟು ಹಚ್ಕೊಳ್ಳೋದಕ್ಕಿಂತ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಒಂದ್ ಸ್ವಲ್ಪ ತಗೊಂಡ್ಬಿಟ್ಟು ಕೈಯಲ್ಲಿ ನೀಟಾಗಿ ರಬ್ ಮಾಡ್ಬಿಟ್ಟು ಫೇಸಿಗೆ ಹಾಕೊಳ್ಳೋದ್ರಿಂದ ವರ್ಕ್ ಆಗುತ್ತೆ. ಬಿಕಾಸ್ ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಆಗುತ್ತೆ ಅಂತ ನಂಗೆ ಅನಿಸ್ತು. ಸೊ ಆ ಥರ ಜಾಸ್ತಿ ಹಚ್ಕೊಳ್ಳೋ ಟೈಮಲ್ಲಿ ಇದು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಹೊಸದು ತರಿಸಿದ್ದೆ, ಇನ್ನೂ ಯೂಸೇ ಮಾಡಿಲ್ಲ. ಸೊ ಇದು ಕೂಡ ಆಯಿಲಿ ಸ್ಕಿನ್ ಅವ್ರು ಯೂಸ್ ಮಾಡ್ಬೋದು, ಡ್ರೈ ನಾರ್ಮಲಿ ಯಾವ ಸ್ಕಿನ್ ಅವ್ರು ಬೇಕಿದ ಟೈಪ್ ಇರೋರು ಕೂಡ ಯೂಸ್ ಮಾಡ್ಬೋದು. ಅದನ್ನ ಬಿಟ್ಟು ನನಗೆ ಡಾಕ್ಟರು ಇವೆಲ್ಲ ಲೈಕ್ ಕ್ರೀಮ್ಸ್ಗಳು ಕೊಟ್ಟಿದ್ರು. ಇದನ್ನ ನಾನು ಯೂಸ್ ಮಾಡಲಿಲ್ಲ ಬಿಕಾಸ್ ಆ ಟೈಮಲ್ಲಿ ನಂಗೆ ಯಾವ ತರ ಆಕ್ನೆ ಪ್ರಾಬ್ಲಮ್ ಇತ್ತೋ ಆ ತರ ಕೊಟ್ಟಿದ್ರು. ಸೊ ಇವಾಗ ಯೂಸ್ ಮಾಡಿದ್ರೆ ಅದು ನೆಸೆಸರಿ ಇಲ್ಲ ಅನ್ಸ್ತು, ಸೊ ಯೂಸ್ ಮಾಡಲಿಲ್ಲ. ಸೊ ಅದಾದ್ಮೇಲೆ ಇದನ್ನು ತರಿಸ್ಕೊಂಡೆ. ಕಾಣಿಸ್ತಿರ್ಬೋದು ನಿಮ್ಗೆ, ಆಕ್ನೆ ಸ್ಕಾಯ್ಡ್ ಅಂತ ಹೇಳ್ಬಿಟ್ಟು ನೈಕಾದಲ್ಲಿ ಸಿಗುತ್ತೆ, ಮತ್ತೆ ಬೇರೆ ವೆಬ್ಸೈಟ್ ಅಲ್ಲೂ ಸಿಗುತ್ತೆ. ಇದನ್ನ ಏನಿಲ್ಲ, ಒಂದು ಲೈಕ್ ತಗೊಂಡ್ಬಿಟ್ಟು ಒಂದ್ ಲೈಕ್ ಟ್ಯಾಪ್ ಮಾಡ್ಕೊಂಡ್ರೆ ಸಾಕು, ಒಂದ್ ಡಿಪ್ ಹಾಕೊಂಡ್ರೆ ಸಾಕು. ಸೊ ಇದು ಕೂಡ ಚೆನ್ನಾಗೇ ಇದೆ, ಬಟ್ ಸ್ವಲ್ಪ ಬರ್ನ್ ಆಗುತ್ತೆ. ನಂಗೇನೋ ಅಷ್ಟೊಂದು ಸರಿ ಅಂತ ಅನ್ಸ್ಲಿಲ್ಲ. ಅಂದ್ರೆ ವರ್ಕ್ ಆಗುತ್ತೆ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಬಟ್ ನನಗೆ ಅಷ್ಟು ಸೆಟ್ ಆಗ್ಲಿಲ್ಲ. ಬಿಕಾಸ್ ನನಗೆ ಪೇನ್ ಎಲ್ಲ ಬೇರ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ನಾನು ಇದನ್ನ ತೀರಾ ಎಮರ್ಜೆನ್ಸಿ ಇದ್ದಾಗ, ಇವಾಗ ನೋಡಿ ಒಂದು ಪಿಂಪಲ್ ಆಗ್ಬಿಟ್ಟಿರುತ್ತೆ, ಅದ್ರ ಒಳಗಡೆ ಫುಲ್ ಪಸ್ ಫಿಲ್ ಆಗಿರುತ್ತೆ, ತುಂಬಾ ಅಸಹ್ಯವಾಗಿ ಕಾಣಿಸ್ತಿರುತ್ತೆ ಅಂದಾಗ ಇದನ್ನ ಹಾಕೊಳ್ತೀನಿ. ಅದೇನಾಗುತ್ತೆ, ನೆಕ್ಸ್ಟ್ ಡೇ ಫುಲ್ ಹೊಟ್ಟೋಗ್ಬಿಟ್ಟಿರುತ್ತೆ. ತೀರಾ ಅಷ್ಟೊಂದು ಇದಾಗಿಲ್ಲ ಅಂದ್ರೂ ಸಮಟೈಮ್ಸ್ ಇದು ಕೂಡ ಯೂಸ್ ಮಾಡ್ತೀನಿ. ಇದನ್ನು ಅಷ್ಟೊಂದು ನೆಸೆಸರಿ ಇಲ್ಲ. ಇದೇನಂದ್ರೆ ಆಕ್ನೆ ಪ್ಯಾಚ್, ಅದು ತುಂಬಾ ಫುಲ್ ಆದಾಗ ಮಾತ್ರ ಇದು ವರ್ಕ್ ಆಗುತ್ತೆ, ಅದರ್ವೈಸ್ ಏನೂ ವರ್ಕ್ ಆಗಲ್ಲ. ಸೊ ಇದನ್ನು ಹಾಗೆ ಇಟ್ಟಿದ್ದೀನಿ ನಾನು. ಸೊ ಆಕ್ಚುಲಿ ನಂಗೆ ಮತ್ತೆ ಆಕ್ನೆ ಪ್ರಾಬ್ಲಮ್ ಆಗಕ್ಕೆ ಇದೇ ಒನ್ ಆಫ್ ದಿ ರೀಸನ್. ಇದೇನಂದ್ರೆ ಥ್ರೆಟನಾಯಿನ್ ಅಂತ ಹೇಳ್ತಾರೆ. ಈ ಕ್ರೀಮ್ನ ನಾನು ಅಪ್ಲೈ ಮಾಡಿದೆ, ನನ್ನ ಸ್ಕಿನ್ಗೆ ಆಗಲೇ ಇಲ್ಲ. ಸೊ ಹೆವಿ ಬ್ರೇಕ್ಔಟ್ ಆಗೋಯ್ತು. ಸೊ ಅದನ್ನ ಬಿಟ್ಟು ಇದು ನನಗೆ ತುಂಬಾ ಜನ ಕೇಳ್ತಾ ಇದ್ರಿ, ಏನಂದ್ರೆ ತುಂಬಾ ನನಗೆ ಸ್ಕಾರ್ಸ್ ಇದೆ, ಆಕ್ನೆ ಮಾರ್ಕ್ಸ್ ಇದೆ, ಆಮೇಲೆ ನನಗೆ ತುಂಬಾ ಪಿಗ್ಮೆಂಟೇಶನ್ ಇದೆ ಅನ್ನೋರಿಗೆ ಇದು ಒನ್ ಆಫ್ ದಿ ಬೆಸ್ಟ್ ಕ್ರೀಮ್ ಅಂತ ಹೇಳ್ಬೋದು. ನೀವು ಯಾವುದಕ್ಕೂ ತುಂಬಾ ಹೆವಿ ಪ್ರಾಬ್ಲಮ್ ಇರೋರು ಡಾಕ್ಟರ್ ಹತ್ರ ಹೋಗಿ ನೀವು ಸಜೆಷನ್ ತಗೊಂಡು. ಸೊ ಈ ಕ್ರೀಮ್ ಬಂದ್ಬಿಟ್ಟು, ಇದ್ರ ನೇಮ್ ಬಂದ್ಬಿಟ್ಟು ಮೆಲಾಗ್ಲೋ ಅಂತ ಲೈಕ್ ಹೇಳ್ತಾರೆ. ಚಿಕ್ಕದು ಪ್ರಾಡಕ್ಟ್ ಸಿಗುತ್ತೆ ನಿಮ್ಗೆ, ಹೋಗಿ ಲೈಕ್ ಮೆಡಿಕಲ್ ಅಲ್ಲಿ ಕೇಳಿದ್ರೆ ಕೊಡ್ತಾರೆ. ಸೊ ಇದನ್ನ ಯೂಸ್ ಮಾಡೋದ್ರಿಂದನೂ ನಿಮ್ಗೆ ಪಿಗ್ಮೆಂಟೇಶನ್, ಸ್ಕಿನ್ ಪ್ರಾಬ್ಲಮ್, ರಿಲೇಟೆಡ್ ಪ್ರಾಬ್ಲಮ್ ಎಲ್ಲ ನಿಮ್ಗೆ ಕಮ್ಮಿ ಆಗುತ್ತೆ. ಸೊ ಇದು ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಏನಾಗಿತ್ತು ಅಂದ್ರೆ ನನಗೆ ತುಂಬಾ ಆಕ್ನೆಸ್ ಮಾರ್ಕ್ಸ್ ಇತ್ತಲ್ಲ, ಸೊ ಪೀಲ್ ಮಾಡ್ಕೊಂಡಿದ್ದೆ. ಪೀಲ್ ಮಾಡಿದಾಗ ಒಬ್ರು ಸಲೂನ್ ಅಲ್ಲಿ ಏನ್ ಮಾಡ್ಬಿಟ್ಟಿದ್ರು, ಅದು ಫುಲ್ ಬರ್ನ್ ಗೊತ್ತಾಗಿಲ್ಲ ಅವ್ರಿಗೆ, ಹೊಸ ನ್ಯೂ ಜಾಯ್ನಿಂಗ್ ಅಂತ ಹೇಳಿದ್ರು. ಸೊ ಅದೇನ್ ಮಾಡ್ಬಿಟ್ಟಿದ್ರು, ಸ್ಕಿನ್ ಪೂರ್ತಿ ಸುಟ್ಬಿಟ್ಟಿತ್ತು ಅದು. ಸೊ ಆ ಟೈಮಲ್ಲಿ ನಂಗೆ ಇದು ತುಂಬಾ ಹೆಲ್ಪ್ ಆಯ್ತು. ಸೊ ಅದನ್ನ ಬಿಟ್ಟು ನಾನು ಲೈಕ್ ತುಂಬಾ ಅಂದ್ರೆ ತುಂಬಾ ಸನ್ಸ್ಕ್ರೀನ್ಸ್ ಕೂಡ ಟ್ರೈ ಮಾಡಿದೆ. ಅದ್ರಲ್ಲಿ ನಂಗೆ ತುಂಬಾ ಕಮ್ಮಿ, ಯಾವ್ದು ವರ್ಕ್ ಆಗ್ಲಿಲ್ಲ. ಸೊ ಅದ್ರಲ್ಲಿ ನೋಡಿ, ನೀವು ನೋಡ್ಬೋದು, ಲೋಟಸ್ಸು, ಲಾ ಶೀಲ್ಡು, ಆಮೇಲೆ ಇದು ತುಂಬಾ ಚೆನ್ನಾಗಿದೆ. ಇದು ನಮ್ಮ ಮನೆಯಲ್ಲಿ ಕೊಟ್ಟು ಯೂಸ್ ಮಾಡಿಸ್ದೆ, ಬಿಕಾಸ್ ನಾನು ಯೂಸ್ ಮಾಡಲಿಲ್ಲ. ಫೋಟೋ ಸ್ಟೇಬಲ್ ಅಂತ ತುಂಬಾ ಚೆನ್ನಾಗಿದೆ, ಬಟ್ ನಂಗೆ ಅದು ಅಷ್ಟು ಸೂಟ್ ಆಗಲಿಲ್ಲ. ಆಮೇಲೆ ತುಂಬಾ ಇದೆ, ನಾನು ಹುಡ್ಕಕ್ ಆಗ್ತಿಲ್ಲ. ಸೊ ಅದಾದ್ಮೇಲೆ ಲಾಸ್ಟಲ್ಲಿ ನಂಗೆ ಇದನ್ನ ಯೂಸ್ ಮಾಡಿದೆ, ಆಕ್ನೆ UV ಜೆಲ್ ಅಂತ ಹೇಳಿ. ಸೊ ನೀರು ಕುಡಿಯೋದನ್ನ ಮರಿಬೇಡಿ, ನೀರು ತುಂಬಾ ಇಂಪಾರ್ಟೆಂಟು ನಾವು ಹೈಡ್ರೇಟ್ ಆಗಿರೋದಕ್ಕೆ. ಸೊ ಥ್ಯಾಂಕ್ ಯು.